ಇನ್ನು ಸದನದಲ್ಲಿ ಮೂಡ ಹಗರಣದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹಿಸ್ತಾ ಇತ್ತು. ಆದರೆ ಸ್ಪೀಕರ್ ಯುಟಿ ಖಾದರ್ ಅವರು ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಹಾಗಾಗಿ ಸದನದಲ್ಲಿ ಕೋಲಾಹಲವೇ ಸೃಷ್ಟಿಯಾಯಿತು. ಬಿಜೆಪಿ ಸದನದ ಬಾವಿಗೆ ಇಳಿದು ಚರ್ಚೆಗೆ ಪಟ್ಟು ಹಿಡಿದು ಕೂತ್ಕೋತು. ಬಿಜೆಪಿ ಪ್ರತಿಭಟನೆಯಿಂದಾಗಿ ಕೆಂಡವಾದ ಸಿಎಂ ಸಿದ್ದರಾಮಯ್ಯನವರು ನೀವು ಹೇಳದಂತೆ ಸದನ ನಡೆಸೋದಕ್ಕಾಗಲ್ಲ ಅಂತಂದ್ರು. ಈ ಟೈಮ್ನಲ್ಲಿ ವಿಪಕ್ಷಗಳ ಶಾಸಕರು ಸೈಟು ಮೂಡ ಸೈಟು ಎಲ್ಗೋಯ್ತು, ಸಿದ್ದರಾಮಯ್ಯಗೋಯ್ತು ಅಂಥೇಳಿ ಕೂಗಾಡಿದ್ರು. ಇದೇ ವಿಷಯ ಬೆಳಗ್ಗೆ ಪ್ರಸ್ತಾಪವಾದಾಗಲೂ ಕೂಡ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಇದೊಂದು ಚರ್ಚಾ ವಿಷಯವೇ ಅಲ್ಲ ಅಂತ ಹೇಳಿ ಅಚ್ಚರಿಯನ್ನ ಕೂಡ ಮೂಡಿಸಿದ್ರು. ಮತ್ತೆ ಅದನ್ನ ಚರ್ಚೆ ಮಾಡೋದು ಮತ್ತೆ ಅಶೋಕ್ ಅವರು ಮತ್ತೆ ಅದನ್ನ ಚರ್ಚೆ ಮಾಡಕ್ಕೆ ಪರಿಶೀಲನೆ ಮಾಡಿದ್ರೆ ಅದನ್ನು ಕೂಡ ನೀವು ಇದ್ ಮಾಡಿದ್ದೀರಿ. ಮತ್ತೆ ಏನು ಅದನ್ನ ಮತ್ತೆ ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ತರಲಿಲ್ಲ, ಅಧಿವೇಶನ ಪ್ರಾರಂಭವಾದಾಗ ಮನೆ ಅಧ್ಯಕ್ಷರೇ ನೀವು ರೂಲಿಂಗ್ ಕೊಟ್ಟಿದ್ದೀರಿ, ಮತ್ತೆ ಪದೇ ಪದೇ ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸದನದಲ್ಲಿ ಮೂಡ ಹಗರಣದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹಿಸ್ತಾ ಇತ್ತು. ಆದರೆ ಸ್ಪೀಕರ್ ಯುಟಿ ಖಾದರ್ ಅವರು ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಹಾಗಾಗಿ ಸದನದಲ್ಲಿ ಕೋಲಾಹಲವೇ ಸೃಷ್ಟಿಯಾಯಿತು. ಬಿಜೆಪಿ ಸದನದ ಬಾವಿಗೆ ಇಳಿದು ಚರ್ಚೆಗೆ ಪಟ್ಟು ಹಿಡಿದು ಕೂತ್ಕೋತು. ಬಿಜೆಪಿ ಪ್ರತಿಭಟನೆಯಿಂದಾಗಿ ಕೆಂಡವಾದ ಸಿಎಂ ಸಿದ್ದರಾಮಯ್ಯನವರು ನೀವು ಹೇಳದಂತೆ ಸದನ ನಡೆಸೋದಕ್ಕಾಗಲ್ಲ ಅಂತಂದ್ರು. ಈ ಟೈಮ್ನಲ್ಲಿ ವಿಪಕ್ಷಗಳ ಶಾಸಕರು ಸೈಟು ಮೂಡ ಸೈಟು ಎಲ್ಗೋಯ್ತು, ಸಿದ್ದರಾಮಯ್ಯಗೋಯ್ತು ಅಂಥೇಳಿ ಕೂಗಾಡಿದ್ರು. ಇದೇ ವಿಷಯ ಬೆಳಗ್ಗೆ ಪ್ರಸ್ತಾಪವಾದಾಗಲೂ ಕೂಡ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಇದೊಂದು ಚರ್ಚಾ ವಿಷಯವೇ ಅಲ್ಲ ಅಂತ ಹೇಳಿ ಅಚ್ಚರಿಯನ್ನ ಕೂಡ ಮೂಡಿಸಿದ್ರು. ಮತ್ತೆ ಅದನ್ನ ಚರ್ಚೆ ಮಾಡೋದು ಮತ್ತೆ ಅಶೋಕ್ ಅವರು ಮತ್ತೆ ಅದನ್ನ ಚರ್ಚೆ ಮಾಡಕ್ಕೆ ಪರಿಶೀಲನೆ ಮಾಡಿದ್ರೆ ಅದನ್ನು ಕೂಡ ನೀವು ಇದ್ ಮಾಡಿದ್ದೀರಿ. ಮತ್ತೆ ಏನು ಅದನ್ನ ಮತ್ತೆ ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ತರಲಿಲ್ಲ, ಅಧಿವೇಶನ ಪ್ರಾರಂಭವಾದಾಗ ಮನೆ ಅಧ್ಯಕ್ಷರೇ ನೀವು ರೂಲಿಂಗ್ ಕೊಟ್ಟಿದ್ದೀರಿ, ಮತ್ತೆ ಪದೇ ಪದೇ ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.